ನಮಸ್ಕಾರ ಫ್ರೆಂಡ್ಸ್, ರಾಕ್ಷಸ ಸಿರಿಮನೆ ಚಾನಲ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅಜ್ಜಿ ಜೊತೆ ಮಾತುಕತೆನ ಮುಂದುವರ್ಸೋಣ. ಜೊತೆಗೆ ನಮ್ಮ ಅಮ್ಮನ ಜೊತೆ ಕೂತ್ಕೊಂಡಿದ್ದಾರೆ. ಈ ವಯಸ್ಸಲ್ಲೂ ಕೂಡ ನಮ್ಮ ಅಜ್ಜಿ ಹಿಂದೆ ನಡೆದಿರೋ ಅಂಥ ಘಟನೆಗಳನ್ನ ಒಂದು ಚೂರು ಮರಿದೇನೆ ಎಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಅವರು ಇದ್ದಿದ್ದು ಸೋಮಾರ್ಪೇಟೆ ಅನ್ನೋ ಒಂದು ಊರಲ್ಲಿ, ಗುರೂರ ಹತ್ರ. ಅವರು ಆ ಟೈಮಲ್ಲಿ ಅಲ್ಲಿ ಹೊಳೆ ಬಂದು ಅವರು ಇದ್ದಂಥ ಏರಿಯಾ ಎಲ್ಲ ಮುಳುಗಡೆ ಆಗುತ್ತೆ. ಅಲ್ಲಿಂದ ಅವರು ಈಗ ಇರೋವಂಥ ಜಾಗಕ್ಕೆ ವಲಸೆ ಬರ್ತಾರೆ. ಸೋಮವಾರಪೇಟೆಯಿಂದ ಅವರು ಇಲ್ಲಿಗೆ ವಲಸೆ ಬಂದು ಅವ್ರ ಚಿಕ್ಕ ಮಕ್ಕಳನ್ನ ಕಟ್ಕೊಂಡು ಇಲ್ಲಿಗೆ ಬರ್ತಾರೆ. ಇಲ್ಲಿ ಅವ್ರ ಜೀವನನ ಕಟ್ಕೊಳ್ಳೋಕ್ಕೆ ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ. ಆ ಕಥೆನ ಎಲ್ಲ ಕೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಏನು ಹೇಳ್ತಾರೆ ಬನ್ನಿ ಅಜ್ಜಿ ಕೇಳೋಣ. ವಿಡಿಯೋನ ಕಂಟಿನ್ಯೂ ಮಾಡೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ನೋಡ್ತಾರೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ವೀಡಿಯೋಸ್ ಹಾಕ್ಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಕಂಟಿನ್ಯೂ ಮಾಡೋಣ. ಎಲ್ಲ ಗೊತ್ತು ನಂಗೆ. ಕಟ್ಟೆಯವರೆಲ್ಲ ಅದ್ರೊಳಗೆಲ್ಲ ಸಿಮೆಂಟ್ ಮುಟ್ಟೆ ಇಲ್ಲಿ ಹೊಳೆಲಿ ಗೊಳರು ಡ್ಯಾಮ್ ಕಟ್ಟುವಾಗ ನೀವು ಇಲ್ಲಿಗೆ ಶಿಫ್ಟ್ ಮಾಡಿದ್ರಲ್ಲ? ಬರೋರಿಗೆ ಕೆಲ್ಸಕ್ಕೆ ಹೋಗಿವು. ಹೌದಾ? ಕೆಲ್ಸಕ್ಕೆ ಹೋಗಿವು. ಅಲ್ಲೆಲ್ಲ ಕೆಲಸ ಮಾಡಿದ್ದೀರಾ ನೀವು? ಅದ್ರೊಳಗೆಲ್ಲ ಮಾಡಿದ್ದೀನಿ. ಎಷ್ಟೋ ಹಳ್ಳಿಗಳು ಹೋಗ್ಬಿಟ್ಟವೆ ಅನ್ಸುತ್ತಲ್ವಾ? ಅಲ್ಲಿ ಯಾವ ದೇವಸ್ಥಾನ ಕೇಳ್ತೀಯ, ಅಲ್ಲಿಗೆ ಹಸಿರೋರು. ಯಾಕೆ ಜನ ತಗೊಳಕ್ಕೆ ಒಂದು ಪಾವು ಸಾರ್ಸೋಕಾಲ ಜನ ಅದಕ್ಕೆ ಬೇಡಿತ್ತು. ಕಂಬ ನಿಲ್ತಿರ್ಲಿಲ್ಲ. ಆಗ ಎಲ್ಲೆಲ್ಲಿ ತಂದ್ರು ಏನು ಅನ್ಕಾಯ್ತ. ಬೆಳ್ಕರಿ ಕೆಲ್ಸಕ್ಕೆ ಹೋಗಿ ಸಿಮಿ ನಿಂತ್ಕೊಂಡ್ರೆ ಹೂ ಕೇಳ್ತೀಯೋ, ಬಳೆ ಕೇಳ್ತೀಯೋ, ಎಲ್ಲ ಬಿದ್ದಿರೋ ಅಲ್ಲಿ. ಮತ್ತು ನಾವು ಕೆಲಸ ಮಾಡೋಕ್ಕಲ್ಲ ಎಲ್ಲಿ ಮೇಸ್ರೆ ನಾವು ಹೋಗ್ತೀವಿ ಅಂದರೆ ಇಲ್ಲ ಕಂಡು ಬರ್ರಮ್ಮ ಅಂತ ಚಿಂಬಿ ಕೊಟ್ಟು ಮಂಕ್ರಿ ಒರ್ಸೋರು. ಬರೀವು ಬೆಳ್ಕರ ಹೊತ್ತಿಗೆ ಕೆಲಸ ಮಾಡ್ತಾ ಇರೋದು. ಏನೋ ಮಾಡಿ ಅವರು ಬೆಳ್ಕರ ಹೊತ್ತಿಗೆ ಕೆಲಸ ಮಾಡ್ತಾ ಇರೋರು. ಅಯ್ಯೋ ಕಥೆ ಹೇಳಕ್ಕಂಡು ಎಷ್ಟೋ ವರ್ಷಗಳು ತಗೊಂಡೈತಲ್ಲ ಡ್ಯಾಮ್ ಕಟ್ಟಕ್ಕೆ. ಕಟ್ಟಕ್ಕೆ ಮೂಟೆ ಹೊತ್ಕೊಂಡು ಅಲ್ಲಾಡ್ದಂಗೆ ಒಳಕ್ಕೆಲ್ಲ ಹೊತ್ತಿದ್ದೀನಿ. ಕಟ್ಟಕ್ಕೆ ಅದು ನಾಲೆನ. ಅವಾಗ ಎಷ್ಟು ಕೂಲಿ ಕೊಡೋರು ನಿಮಗೆ? ಕೂಲಿ ಕಮ್ಮಿ. ಆಗ ಕೂಲಿ ಕಮ್ಮಿ. ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟು ಇಲ್ಲಿವರೆಗೂ ಜೀವನ ಸಾಗಿಸ್ಕೊಂಡು ಬಂದ್ರಿ. ಬಂದ್ವಿ. ಇಷ್ಟು ಊರೇ ಬರೋಕ್ಕಲ್ಲ. ಅದೊಂದು 4 ತೋಟ, ಈ ಮೇಸ್ರಿ ಪಾಪಾಣಿ. ಮಕ್ಳನ್ನ ಓದ್ಸಕ್ಕೆಲ್ಲವ ಹೆಂಗೆ ಮಾಡಿದ್ರು? ಓದ್ಸಕ್ಕೆ, ಅವು ಬೆಳೆಸಕ್ಕೆ ಓದ್ಸಕ್ಕೆ ಅಂದರೆ ಓದೋದು ಬಿಡಿಸ್ನಲ್ಲ ಕಣ್ಮಗ. ನಾನು ಓದಕ್ಕೆ ಹೋಗೋನು, ಸೂರ್ನು ಹೋಗೋನು. ಇವಳು ಅಂಬಳಿಲ್ಲ. ಯಾಕೆ ಹಿರಿ ಮಗಳನ್ನ ಕಳಿಸ್ಲಿಲ್ಲ? ಹಿರಿ ಮಕ್ಕಳು ಸಾಕಾಕ, ನಾವು ಕೂಲಿ ಮಾಡಕ್ಕೆ. ಓ, ತಮ್ಮ ತಂಗಿದಿರು ಸಾಕಕ್ಕೆ. ಟೋಟಲ್ ಎಷ್ಟು ಜನ ಮಕ್ಕಳು ನಿಮಗೆ? ಒಟ್ಟಿಗೆ ನನಗೆ 9 ಜನ. 9 ಜನ ಮಕ್ಕಳು? ಎಲ್ಲ ಸತ್ತೋದು. ಉಳ್ಕೊಂಡಿದ್ದು 4 ಮಕ್ಕಳು ಮಾತ್ರ. ಈಗ ಹಂಗ ನಮ್ಮ ಅಮ್ಮನಿಗೆ ಸ್ಕೂಲಿಗೆ ಕಳಿಸ್ತೆ ಮಕ್ಳು ನೋಡ್ಕೊಂಡು ಬೇರೆ. ಅವಳು ಗಡ್ಡೆ ಕಿತ್ತವಳೆ. ಗಡ್ಡೆ ಕಿತ್ತು ಗೆಣ್ ತೆಗೆದು ಇಷ್ಟು ಥರ ಜಮೀನು ಮಾಡ್ಕೊಂಡು ರಾಗಿ ಚೆಲ್ಕೊಂಡು ಅದು ಬಂದಾಗ ಕಸ ಕಿತ್ತಾನೆ ಬಲಿಯವರೆಗೂ ಮುಡ್ಸಿರಲ್ಲ. ಅವು ಕುಯ್ಕೊಳ್ಳೋದು, ಹಿಂಗೆ ಉಜ್ಕೊಳ್ಳೋದು, ಅವು ಹಿಡಿಯೋದು, ರೊಟ್ಟಿ ಕಾಯ್ಸ್ಕೊಳ್ಳೋದು, ಅಂಬಲಿ ಕಾಯ್ಸ್ಕೊಳ್ಳೋದು, ಕುಡಿಯೋದು. ಹೆಂಗಮ್ಮ ನೀನು ಬರೀ ನಿನ್ನ ತಮ್ಮ ತಂಗಿದ್ದೀರ ಸಾಕೋದ್ರಲ್ಲೇ ಆಯ್ತು. ನಾವು ಸ್ಕೂಲ್ಗೆ ಹೋಗಿ ಯಾವಾಗಲೂ ತಮ್ಮ ತಂಗಿ ಅಂತ ಸಾಕ್ಯಂದು ಮನೇಲಿ ಕೆಲಸ ಮಾಡ್ಕೊಂಡು ಬರೀ ಬಡಿಸ್ತಾನ ನಿಲ್ಸಿದ್ದೆ. ಇಲ್ಲ ಒಬ್ಬ ಅಪ್ಪನ ಕೆಲ್ಸಕ್ಕೆ ಹೋಗೋದಾ? ಅಪ್ಪ ಗಾಡಿ ಜೋಳ ತಡಿ ಆಗ ಕೆಂಪಿನ ಜೋಳ ತುಂಬೋರು. ನಿಮ್ಮಪ್ಪ ಎತ್ತು ಗಾಡಿ ಇದ್ದು ಆ ಕೆಂಪಿನ ಜೋಳ ತುಂಬಿಬಿಟ್ರೆ ಸುಮಾರು ತಗೊಬರೋದು. ಅವು ಮಿಲ್ ಮಾಡ್ಸೋದು, ಅವ್ರಿಗೆ ಕಾಯ್ಸ್ಕೊ ಕುಡಿಯೋದು.
ಎಂಥ ಜೀವನ ಮಾಡಿದ್ದೀರ ಅಲ್ವಾ ಅವ್ವ. ಇದೊಂಥರ ಮಾದರಿ. ಈ ನಮ್ಮ ಅಜ್ಜಿ ಮಾತನ್ನ ಕೇಳ್ತಿದ್ರೆ ಕರಳು ಕಿತ್ಬರುತ್ತೆ. ಈಗಿನ ಜನ್ರೇಷನ್ ಮಕ್ಕಳಿಗೆ ಅಷ್ಟು ಸವಲತ್ತು ಕೊಟ್ರು ಅವ್ರಿಗೆ ಸಾಕಾಗಲ್ಲ, ಇನ್ನೂ ಬೇಕು ಅಂತಾರೆ. ಈ ಒಂದು ಕೊಟ್ಟರೆ ಇಲ್ಲ ಇನ್ನೂ ಒಂದು ಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಇನ್ನೂ ಎಷ್ಟು ನಾವು ಸವಲತ್ತನ್ನ ಕೊಡ್ತೀನಿ ಇನ್ನೂ ಅವ್ರ ನಿರೀಕ್ಷೆಗಳು ಹೆಚ್ಚಾಗ್ತಾನೆ ಹೋಗುತ್ತೆ ಹೊರತು ಅವರಿಗೆ ತೃಪ್ತಿ ಅನ್ನೋದಾಗಲ್ಲ. ಇಷ್ಟು ನಮ್ಮ ಅಪ್ಪ ಮಾಡಿದ್ರಲ್ಲ, ನಾವು ಅದರಲ್ಲಿ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗಿ ನಮಗೇನು ಬೇಕಾದ್ರೂ ನಾವು ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡೋ ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಇದೆ. ಆದರೆ ಇವತ್ತು ನಮ್ಮ ಅಜ್ಜಿ ಮಾತನ್ನ ಕೇಳ್ತಾ ಇದ್ದೀವಲ್ಲ, ಅಜ್ಜಿಯವ್ರಿಗೆ ನೋಡಿ ತಿನ್ನೋಕ್ಕೆ ಊಟ ಇಲ್ಲದೆ ಮಲಗೋಕ್ಕೆ ಜಾಗ ಇಲ್ಲದೆ ಅವರು ಹೊಳೆ ಅಂತ ಹೇಳ್ತಾ ಇದ್ರಲ್ಲ, ಅಲ್ಲಿ ಹೇಮಾವತಿ ಹೊಳೆ ಬಂದು ಅವರು ಗೊರೂರ ಹತ್ರ ಇದ್ದಿದ್ದು, ಸೋಮವಾರಪೇಟೆ ಅನ್ನೋ ಊರಲ್ಲಿ ಇದ್ದಿದ್ದು. ಆ ಹೇಮಾವತಿ ಹೊಳೆ ಬಂದು ಈ ಊರೊಂದೂರೇ ಕೊಚ್ಕೊಂಡೋಗಿ ಜಮೀನು ಎಲ್ಲ ಕಳ್ಕೊಂಡು ಗೌರ್ಮೆಂಟ್ ಅವರು ಈಗ ಇವರು ಇಲ್ಲಿ ಆಲೂರು ತಾಲೂಕಲ್ಲಿದ್ದಾರೆ. ಈ ಆಲೂರು ತಾಲೂಕು ಮುಂಚೆ ಒಂದು ಕಾಡು, ಇಲ್ಲಿ ಮನೆಗಳೇ ಆಲೂರು ತಾಲೂಕು ಅಂದರೆ ಆಲೂರು ತಾಲೂಕು ಹತ್ರ ಇದು ಒಂದು ಜಾಗ. ಈ ಜಾಗಕ್ಕೆ ತಂದಾಕಿದ್ದಾರೆ. ಇಲ್ಲಿ ಮನುಷ್ಯರುಗಳು ವಾಸ ಮಾಡೋವಂಥ ಜಾಗನೇ ಆಗಿರಲಿಲ್ಲ, ಪೂರ್ತಿ ಕಾಡಿತ್ತು. ಕಾಡು ಪ್ರಾಣಿಗಳ ಜೊತೆ ಇವ್ರನ್ನ ತಂದು ಹಾಕಿದ್ದಾರೆ. ಅಂಥ ಜಾಗದಲ್ಲಿ ಇವರು ಗುಡಿಸ್ಲುಗಳನ್ನ ಕಟ್ಕೊಂಡು ಅದೇ ಜಾಗನ ಆ ಗೆಡ್ಡೆ ಗೆಣಸನ್ನೆಲ್ಲ ಕಿತ್ತು ಆ ಜಾಗನ ಉಳುಮೆ ಮಾಡಿಕೊಂಡು ಆ ಜಾಗದಲ್ಲಿ ಬೆಳೆಯಂಗೆ ಮಾಡಿಕೊಂಡು ಒಂದು ತುತ್ತು ಅನ್ನಕ್ಕೂ ಕಷ್ಟಪಟ್ಟು ಅವ್ರ ಮಕ್ಕಳನ್ನ ಸಾಕೊಂಡು ತೋಟಗಳಲ್ಲೆಲ್ಲ ಕೆಲಸ ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದು ಇವತ್ತು ನಾನು ಮೊಮ್ಮಗಳಾಗಿದ್ದು ನಮ್ಮ ಅಜ್ಜಿನ ಕೂರಿಸ್ಕೊಂಡು ಮಾತಾಡ್ತಾ ಇದ್ದೀನಿ. ಅದೊಂಥರ ನನಗೆ ತುಂಬ ಖುಷಿ ಕೊಡುತ್ತೆ. ನನಗೆ ಇದೊಂದು ತುಂಬ ಆಸೆ ಇತ್ತು, ನಮ್ಮ ಅಜ್ಜಿ ಜೊತೆ ಮಾತಾಡಬೇಕು. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು, ನಮ್ಮ ಅಜ್ಜಿ 4 ಜನರೇಷನ್ಸ್ ನೋಡಿದೆ ಆ್ಯಕ್ಚುಲಿ. ನನಗೆ ನಾನು ವಿಡಿಯೋ ಮಾಡೋಕ್ಕೆ ಮುಂಚೆ ನಮ್ಮ ಅಜ್ಜಿಗೆ ಏನಾದರೂ ಹುಷಾರಿಲ್ಲದೆ ಮಾತಾಡೋಕ್ಕಾಗುತ್ತೋ ಇಲ್ವೋ, ಅದಕ್ಕೆ ಮುಂಚೆ ನಮ್ಮ ಅಜ್ಜಿ ಚೆನ್ನಾಗಿರುವಾಗ ನಾನು ಮಾತಾಡಿಸ್ಬೇಕು. ನನ್ನ ಜೊತೆ ನೀವು ಕೂಡ ನಮ್ಮ ಅಜ್ಜಿ ಮಾತನ್ನ ಕೇಳಿಸ್ಬೇಕು, ನಮ್ಮ ಅಜ್ಜಿನ ನಿಮಗೆಲ್ಲ ತೋರಿಸ್ಬೇಕು ಅನ್ನೋದು ನನಗೊಂದು ದೊಡ್ಡ ಆಸೆ ಇತ್ತು. ಎಷ್ಟೋ ದಿನ ಆದಮೇಲೆ ಈ ಕನಸು ಈಡೇರಿದೆ. ಇವತ್ತು ನಮ್ಮ ಅಜ್ಜಿ ಹೇಳೋ ಮಾತನ್ನ ಕೇಳ್ತಿದ್ರೆ ಎಷ್ಟು ಮನಸ್ಸಿಗೆ ನೋವಾಗುತ್ತಲ್ವ. ಯಾವತ್ತೂ ಕೂಡ ಹಿರಿಯರನ್ನ ಕಡೆಗಣಿಸ್ಬಾರ್ದು. ಅವರು ಹಿರಿ ಜೀವಗಳು ಎಷ್ಟು ಕಷ್ಟಪಟ್ಕೊಂಡು ಜೀವನನ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿರುತ್ತೆ ಅಲ್ವಾ. ಅದರಿಂದಾಗಿ ನಾವು ಆ ಜೀವಗಳಿಗೆ ಆದಷ್ಟು ಗೌರವನ ಕೊಟ್ಕೊಂಡು ಅವ್ರು ಇರೋವರೆಗೂ ನಾವು ಸಂತೋಷವಾಗಿ ನೋಡ್ಕೊಳ್ಳೋದು ನಮ್ಮಂಥವ್ರ ಜವಾಬ್ದಾರಿ ಆಗಿರುತ್ತೆ. ಮಕ್ಕಳು ಆದಷ್ಟು ನಿಮ್ಮ ಮನೆಗಳಲ್ಲಿರುವಂಥ ಹಿರಿಯರಿಗಾಗ್ಬೋದು, ನಿಮ್ಮ ತಂದೆ ತಾಯಿಗಳಿಗಾಗ್ಬೋದು ಗೌರವನ ಕೊಟ್ಕೊಂಡು ಪ್ರೀತಿನ ತೋರಿಸಿ. ಅವರು ವಯಸ್ಸಾದಂಥ ಟೈಮಲ್ಲಿ ಅವ್ರು ಬೇರೆ ಏನೂ ನಿರೀಕ್ಷೆ ಮಾಡಲ್ಲ. ಅವರು ನಿರೀಕ್ಷೆ ಮಾಡೋದು ನಿಮ್ಮಿಂದ ಪ್ರೀತಿಯ ಮಾತುಗಳು, 3 ಹೊತ್ತಿನ ಊಟ, ಅದು ಬಿಟ್ಟು ಅವ್ರು ಇನ್ನೇನೂ ನಿರೀಕ್ಷೆ ಮಾಡಲ್ಲ. ನಾವು ಅವರ ಶ್ರಮಕ್ಕೆ ಅವ್ರ ವಯಸ್ಸಿಗೆ ಬೆಲೆನ ಗೌರವನ ಕೊಡಲೇಬೇಕು. ಅವರ ಆಶೀರ್ವಾದ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಂತೀರಾ ಫ್ರೆಂಡ್ಸ್? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದೇ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.